ನಮಸ್ತೆ ಸ್ನೇಹಿತರೆ, ನಾನು ಸಿ ಗಜೇಂದ್ರಗೌಡ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಪದವಿ ಪೂರ್ವ ಕಾಲೇಜ್, ಎಮ್ಮಿಗನೂರು, ಕಂಪ್ಲಿ ತಾಲೂಕು, ಬಳ್ಳಾರಿ. ಈ ದಿವಸ ನಾನು ದ್ವಿತೀಯ PUCಯ ಅಧ್ಯಾಯ 2ರ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವ ಪಾಠದ ಕುರಿತು ವಿವರಣೆಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಈ ದಿವಸ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಹೇಗಿದೆ, ಈ ಚುನಾವಣೆಗಳ ಅರ್ಥ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋದು, ಚುನಾವಣೆಗಳ ವಿಧಾನಗಳನ್ನು ತಿಳಿದುಕೊಳ್ಳೋದು, ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಅದರ ಕಾರ್ಯಗಳನ್ನು ವಿವರಿಸುವುದು, ಈ ಎಲ್ಲ ಅಂಶಗಳನ್ನು ನೀವು ಈ ವಿಡಿಯೋ ಆಲಿಸಿದ ನಂತರ ತಿಳಿದುಕೊಳ್ತಾ ಇದ್ದೀರಿ. ಮೊದಲಿಗೆ ಈ ಚುನಾವಣೆ ಅಂದರೆ ಏನು, ಚುನಾವಣೆಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏಕೆ ಅನಿವಾರ್ಯ ಅನ್ನೋದನ್ನು ನಾವು ತಿಳ್ಕೋಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಅಂತಿಮ, ಯಾಕೆಂದರೆ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳಿಂದ ಕೂಡಿದ ಸರ್ಕಾರಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಶದ ಆಡಳಿತವನ್ನು ನಡೆಸುತ್ತವೆ. ಹಾಗಾಗಿ ಇಲ್ಲಿ ಪ್ರಜೆಗಳು ತಾವು ಇಚ್ಛಿಸಿದ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಚುನಾವಣೆಗಳು ಅವಶ್ಯಕ ಅಂತ. ಈ ಚುನಾವಣೆಗಳ ಮೂಲಕನೇ ಸಂವಿಧಾನದಿಂದ ಕೊಡಲ್ಪಟ್ಟಂಥ ಈ ಮತದಾನ ಹಕ್ಕೇನಿದೆ, ಈ ಹಕ್ಕನ್ನು ಬಳಸಿಕೊಂಡು ಪ್ರತಿಯೊಬ್ಬ ಪ್ರಜೆಗಳು ತಮ್ಮ ಆಯ್ಕೆಯ ಪ್ರತಿನಿಧಿಗಳನ್ನು ಮತದಾನದ ಮೂಲಕ ಆರಿಸಿಕೊಳ್ತಾರೆ. ಹೀಗೆ ಆಯ್ಕೆ ಮಾಡುವ ವಿಧಾನವನ್ನು ನಾವು ಚುನಾವಣೆ ಅಂತ ಕರಿತೀವಿ. ಅಂದರೆ ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ವಿಧಾನವನ್ನು ಚುನಾವಣೆ ಅಂತ ಕರಿತೀವಿ. ಈ ಚುನಾವಣೆ ಅನ್ನುವಂಥ ಪದ ಇಂಗ್ಲೀಷ್ನ ಎಲೆಕ್ಷನ್ ಎಂಬುವ ಪದಕ್ಕೆ ಸಮಾನಾಂತರವಾಗಿದೆ. ಈ ಎಲೆಕ್ಷನ್ ಎನ್ನುವ ಪದವು ಮೂಲತಃ ಲ್ಯಾಟಿನಿನ ಎಲಿಜೆರೆ ಎಂಬ ಪದದಿಂದ ಬಂದಿದೆ. ಈ ಎಲಿಜೆರ್ ಎಂದರೆ ಆರಿಸು, ಆಯ್ಕೆ ಮಾಡು ಎನ್ನುವ ಅರ್ಥವನ್ನು ನೀಡ್ತದೆ. ಹಾಗಾಗಿಯೇ ಎಲ್ಲ ಮತದಾರರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಧಾನ ಅಂತ ಹೇಳ್ಬೋದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನಕ್ಕೆ ತುಂಬ ಹೆಚ್ಚಿನ ಮಹತ್ವ ಇದೆ ಅಂತ. ಏಕೆಂದರೆ ಒಂದು ಸರ್ಕಾರದ ಪುನರ್ ಆಯ್ಕೆ ಅಥವಾ ಇನ್ನೊಂದು ಪಕ್ಷದ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಮತ್ತು ಅಂಥ ಸರ್ಕಾರಗಳನ್ನು ಬದಲಾಯಿಸುವಂಥ ಎಲ್ಲ ಅಧಿಕಾರ ಮತದಾರ ಪ್ರಭುಗಳಿಗೆ ಇರುತ್ತೆ. ಹಾಗಾಗಿಯೇ ಈ ಬುದ್ಧಿಜೀವಿಗಳು ಪ್ರಜಾಪ್ರಭುತ್ವದಲ್ಲಿ ಮತಪತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾದದ್ದು ಅಂತ ಹೇಳ್ತಾರೆ. ಏಕೆಂದರೆ ಇಲ್ಲಿ ಚುನಾವಣೆಗಳಲ್ಲಿ ಪ್ರಜೆಗಳಿಗೆ ತಮ್ಮನ್ನು ಆಳುವಂತಹ ನಾಯಕರುಗಳನ್ನು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಇರ್ತದೆ. ಇಂಥ ಚುನಾವಣೆಗಳು ನಡೀತಾ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಸರ್ಕಾರಗಳು ಬದಲಾಗ್ತಾ ಇರ್ತವೆ. ಹೀಗೆ ನಿಗದಿತ ಅವಧಿಗೆ ಸರ್ಕಾರಗಳು ಬದಲಾಗಬೇಕಾದರೆ, ಪಕ್ಷಗಳು ಅಧಿಕಾರವನ್ನು ಉಳಿಸಿಕೊಳ್ಳಬೇಕಾದರೆ ಅಥವಾ ಅಧಿಕಾರವನ್ನು ಪಡೆಯಬೇಕಾದರೆ ಇಂತಹ ಚುನಾವಣೆಗಳು ಅನಿವಾರ್ಯ. ಈ ರೀತಿಯ ಚುನಾವಣೆಗಳು ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತ ಕರಿತೀವಿ. ಏಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆಯುವುದೇ ಪ್ರಜೆಗಳಿಂದ ಆಯ್ಕೆಯಾದಂತಹ
ಸರ್ಕಾರಗಳಿಂದ. ಹಾಗಾಗಿ ಚುನಾವಣೆಗಳು ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತ ಕರಿತೀವಿ. ಈ ಚುನಾವಣೆಗಳು ಭಾರತದಲ್ಲಿ ಕಾಲಕಾಲಕ್ಕೆ ನಡೀತಾ ಇರ್ತವೆ. ಸೊ ಇಂಥ ಚುನಾವಣೆಗಳನ್ನು ನಾವು ಸಾರ್ವತ್ರಿಕ ಚುನಾವಣೆ, ಮರು ಚುನಾವಣೆ, ಉಪಚುನಾವಣೆ, ಮಧ್ಯಂತರ ಚುನಾವಣೆ ಎಂದೆಲ್ಲ ಕರಿತೀವಿ. ಓಕೆ, ಈ ಎಲ್ಲ ಚುನಾವಣೆಗಳಲ್ಲಿ ಮತದಾನ ಮಾಡುವಂಥ ಪದ್ಧತಿ ಇದೆಯಲ್ಲ, ಈ ಪದ್ಧತಿಯನ್ನು ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಅಂದರೆ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಪುರುಷರು ಲಿಂಗ, ಧರ್ಮ, ಜಾತಿ, ಬುಡಕಟ್ಟು, ಆರ್ಥಿಕ ಸಾಮಾಜಿಕ ತಾರತಮ್ಯವಿಲ್ಲದೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯವನ್ನು ಹೊಂದಿರ್ತಾರೆ. ಅಂಥ ಒಂದು ಆಯ್ಕೆ ವಿಧಾನವನ್ನು ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಸೊ ಈ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ಕೂಡ ನಿಯತಕಾಲಿಕವಾಗಿ ನಡೆಯುವಂಥ ಚುನಾವಣೆಗಳಲ್ಲಿ ಮತವನ್ನು ಹಾಕುತ್ತಾರೆ. ಸೊ ಇಂಥ ಮತ ನೀಡುವ ಪದ್ಧತಿಯನ್ನು ನಾವು ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾ ಚುನಾವಣೆ ಅಂತ ಕರಿತೀವಿ. ಚುನಾವಣೆಗಳಲ್ಲಿ ಸಾರ್ವತ್ರಿಕ ಮಹಾ ಚುನಾವಣೆ ಅಥವಾ ಸಾರ್ವತ್ರಿಕ ಚುನಾವಣೆಯ ನಂತರದಲ್ಲಿ ಅಥವಾ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಪದೇ ಪದೇ ನಾವು ಈ ಮರುಚುನಾವಣೆ, ಉಪಚುನಾವಣೆ, ಮಧ್ಯಂತರ ಚುನಾವಣೆ ಎನ್ನುವ ವಿಷಯಗಳನ್ನು ಕೇಳ್ತಾ ಇರ್ತೀವಿ. ಹಾಗಾದರೆ ಮರುಚುನಾವಣೆ ಎಂದರೇನು ಅಂತ? ಈ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಏನಾದರೂ ಅಕ್ರಮಗಳು ನಡೆದರೆ, ಮತಪೆಟ್ಟಿಗೆಯನ್ನು ನಾಶಪಡಿಸಿದರೆ ಅಥವಾ ಮತಪತ್ರಗಳನ್ನು ಕಸಿದುಕೊಳ್ಳುವುದಂಥ ಕೆಲಸಗಳು ನಡೆದಲ್ಲಿ, ಚುನಾವಣಾ ಸಿಬ್ಬಂದಿಗೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅಡಚಣೆ ಉಂಟು ಮಾಡಿದರೆ, ಅಥವಾ ಇತ್ತೀಚಿನ ಏನು ವಿದ್ಯುನ್ಮಾನ ಮತಯಂತ್ರಗಳಿದ್ದಾವೆ ಅಂಥ ಮತಯಂತ್ರಗಳಲ್ಲಿ ಏನಾದರೂ ತಾಂತ್ರಿಕ ತೊಂದರೆಗಳಿಂದ ಅರ್ಧದಲ್ಲೇ ಮತದಾನ ಪ್ರಕ್ರಿಯೆ ನಿಂತಲ್ಲಿ, ಅಥವಾ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದರೆ ಆ ದಿನ ಅಲ್ಲಿಯ ಚುನಾವಣೆಯನ್ನು, ಅಂದರೆ ಆ ಬೂತ್ಗೆ ಸಂಬಂಧಪಟ್ಟ ಚುನಾವಣೆಯನ್ನು ರದ್ದುಗೊಳಿಸಿ ಪುನಃ ಆ ಚುನಾವಣೆಯನ್ನು ನಡೆಸುವುದಕ್ಕೆ ಮರು ಚುನಾವಣೆ ಅಂತ ಕರಿತೀವಿ. ಇನ್ನೊಂದು ಉಪಚುನಾವಣೆ. ಆಯ್ಕೆಯಾದ ಪ್ರತಿನಿಧಿಯ ಅವಧಿ ಮುಗಿಯುವ ಮುನ್ನವೇ ಮರಣ ಹೊಂದಿದರೆ ಅಥವಾ ರಾಜೀನಾಮೆ ನೀಡಿದರೆ ಅಥವಾ ಇನ್ನಿತರೆ ಕಾರಣಗಳಾಗಿ ತನ್ನ ಸದಸ್ಯತ್ವವನ್ನೇನಾದರೂ ಕಳೆದುಕೊಂಡ್ರೆ ಅಂಥ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ಮತ್ತೊಮ್ಮೆ ಚುನಾವಣಾ ಆಯೋಗವು ಚುನಾವಣೆಯನ್ನು ನಡೆಸುತ್ತದೆ. ಅಂಥ ಚುನಾವಣೆಯನ್ನು ಉಪಚುನಾವಣೆ ಅಂತ ಹೇಳಿ ಕರೀತೇವೆ. ಇನ್ನೊಂದು ಮಧ್ಯಂತರ ಚುನಾವಣೆ ಅಂತ. ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅಧಿಕಾರಾವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ಅಥವಾ ಶಾಸನಸಭೆಯ ಕೆಳಸದನ ವಿಸರ್ಜಿಸಲ್ಪಟ್ಟಾಗ ನಡೆಯುವಂಥ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಅಂತ ಕರಿತೀವಿ. ಅಂದರೆ ಒಂದು ನಿರ್ದಿಷ್ಟ ಅವಧಿಗೆ ಭಾರತದಲ್ಲಿ 5 ವರ್ಷಗಳಿಗೆ ಆಯ್ಕೆಯಾದಂಥ ಒಂದು ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿಗೊಳಿಸದೆ ಕಾರಣಾಂತರಗಳಿಂದ ಪ್ರಧಾನಿ ಮತ್ತು ಮಂತ್ರಿಮಂಡಲ ರಾಜೀನಾಮೆ ನೀಡಿ ರಾಷ್ಟ್ರಪತಿಗಳಿಗೆ ಈ ಕೆಳಸದನವನ್ನು ವಿಸರ್ಜಿಸುವಂತೆ ಶಿಫಾರಸು ಮಾಡಿದಾಗ
ಅಂಥ ಶಿಫಾರಸನ್ನು ರಾಷ್ಟ್ರಪತಿಯವರು ಪುರಸ್ಕರಿಸಿ ಆ ಒಂದು ಕೆಳ ಸದನವನ್ನು ವಿಸರ್ಜಿಸಿದರೆ ಆಗ ಚುನಾವಣಾ ಆಯೋಗವು 6 ತಿಂಗಳ ಒಳಗಾಗಿ ಮತ್ತೊಮ್ಮೆ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸುತ್ತದೆ. ಇಂತಹ ಚುನಾವಣೆಯನ್ನು ನಾವು ಮಧ್ಯಂತರ ಚುನಾವಣೆ ಅಂತ ಕರಿತೀವಿ. ಈ ರೀತಿಯ ಚುನಾವಣೆಗಳು ನಡೆಯುವುದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವುಗಳ ಮಹತ್ವವೇನು ಅಂತ ನಾವು ನೋಡೋದಾದರೆ, ಈ ನಿಯತಕಾಲಿಕ ಚುನಾವಣೆಗಳು ಪ್ರಜೆಗಳಿಗೆ ತಮ್ಮ ಇಚ್ಛೆಯ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಹಾಗಾಗಿಯೇ ಚುನಾವಣೆಗಳು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳಹದಿ ಅಂತ ಹೇಳ್ತೀವಿ. ರಾಷ್ಟ್ರದ ಎಲ್ಲ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ನ್ಯಾಯ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಈ ಚುನಾವಣೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಕೂಡ ಸರ್ಕಾರಗಳನ್ನು ರಚಿಸಿ ಪ್ರಜೆಗಳ ಹಿತಾಸಕ್ತಿಗಳನ್ನು ಈಡೇರಿಸಲು ಚುನಾವಣೆಗಳು ಅವಕಾಶವನ್ನು ಮಾಡಿಕೊಡುತ್ತವೆ ಅಂತ. ಸಾಮಾನ್ಯ ಪ್ರಜೆಗಳು ತಮಗೆ ಬೇಕಾದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಚುನಾವಣೆ ಎನ್ನುವುದು ಒಂದು ವೇದಿಕೆಯಾಗ್ತದೆ. ಸೊ ಇಂತಹ ವೇದಿಕೆಯ ಮೂಲಕ ಪ್ರತಿಯೊಬ್ಬ ಮತದಾರನು ತನ್ನ ಇಷ್ಟದ ಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಮೂಲಕ ಸರ್ಕಾರದ ರಚನೆಯಲ್ಲಿ ತನ್ನ ಪಾತ್ರವನ್ನು ಅವನು ಅರಿತಾನೆ. ಇನ್ನು ಚುನಾವಣೆಗಳು ಪ್ರಜಾಪ್ರಭುತ್ವದ ಅಳತೆಗೋಲು ಅಂತ ಕರಿತೀವಿ. ಅಂದರೆ ಈ ಚುನಾವಣೆಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳ ಬಗ್ಗೆ ಚರ್ಚಿಸಲಿಕ್ಕೆ ಮತ್ತು ಸಾರ್ವಜನಿಕ ಅಭಿಪ್ರಾಯಗಳನ್ನು ರೂಪಿಸಲಿಕ್ಕೆ ರಾಜಕೀಯ ಪಕ್ಷಗಳಿಗೆ ಈ ಚುನಾವಣೆಗಳು ಸಹಾಯಕವಾಗ್ತವೆ ಅಂತ. ಇನ್ನು ಚುನಾವಣೆಗಳಿಂದ ಪ್ರಜೆಗಳಲ್ಲಿ ರಾಜಕೀಯ ಜ್ಞಾನವನ್ನು ಹೊಂದಲಿಕ್ಕೆ ಸಹಾಯ ಮಾಡ್ತವೆ. ಹಾಗೆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯನ್ನು ಭಾಗಿಯಾಗುವ ಹಾಗೆ ಚುನಾವಣೆಗಳು ಪ್ರೇರೇಪಿಸುತ್ತವೆ. ಇನ್ನು ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ತಮ್ಮ ಪ್ರಾತಿನಿಧ್ಯವನ್ನು ಒದಗಿಸುವ ಮೂಲಕ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಕೂಡ ಕಾಪಾಡುತ್ತವೆ. ಇನ್ನು ಚುನಾವಣೆಗಳು ಪ್ರಜೆಗಳ ಮತ್ತು ಪ್ರತಿನಿಧಿಗಳ ನಡುವೆ ರಾಜಕೀಯ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉಂಟು ಮಾಡುತ್ತವೆ. ಚುನಾವಣೆಗಳು ಪ್ರತಿನಿಧಿಗಳಿಗೆ ತಮ್ಮ ಜವಾಬ್ದಾರಿಯನ್ನು ಅರಿತು ಜನಸೇವೆ ಮಾಡಲಿಕ್ಕೆ ಪ್ರೇರಣೆಯನ್ನು ಒದಗಿಸುತ್ತವೆ. ಇನ್ನು ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರದ ಮುಂದುವರಿಕೆಗೆ ಸಹಾಯಕಾರಿ. ಇಲ್ಲಿ ಅಧಿಕಾರವು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಶಾಂತ ರೀತಿಯಲ್ಲಿ ವರ್ಗಾವಣೆಯಾಗುವುದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯ. ಸೊ ಈ ಎಲ್ಲ ಮಹತ್ವವನ್ನು ಚುನಾವಣೆಗಳು ಹೊಂದಿವೆ ಅಂತ. ಇಂಥ ಚುನಾವಣೆಗಳಲ್ಲೂ ಕೂಡ 2 ವಿಧಗಳನ್ನು ನಾವು ನೋಡ್ತೀವಿ. ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ. ಈ ಪ್ರತ್ಯಕ್ಷ ಚುನಾವಣೆಯನ್ನು ನೇರ ಚುನಾವಣೆ ಅಂತಲೂ ಕರೆಯುತ್ತೇವೆ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯನ್ನು ನಾವು ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ ಅಂತ ಕರಿತೀವಿ. ಅಂದರೆ ಪ್ರತಿಯೊಬ್ಬ ಮತದಾರನೂ ಕೂಡ ಚುನಾವಣೆಯಲ್ಲಿ ನೇರವಾಗಿ ಭಾಗಿಯಾಗುವ ಮೂಲಕ ತನ್ನ ಇಚ್ಛೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಅಂತ ಪದ್ಧತಿ. ಉದಾಹರಣೆಗೆ ಭಾರತದ ಸಂಸತ್ತಿನ ಲೋಕಸಭೆ ಹಾಗೂ ರಾಜ್ಯಗಳ ವಿಧಾನಸಭೆಯ ಚುನಾವಣೆಗಳಲ್ಲಿ ಪ್ರತಿಯೊಬ್ಬ ಮತದಾರನು ಮತಗಟ್ಟೆಯಲ್ಲಿ ಮತದಾನ ಮಾಡುವಂಥ ಪದ್ಧತಿ.
ಅದೇ ರೀತಿ ಅಮೇರಿಕಾದಲ್ಲಿ ಕಾಂಗ್ರೆಸ್ಸಿನ ಪ್ರತಿನಿಧಿ ಸಭೆಗೆ ಅಲ್ಲಿನ ಪ್ರಜೆಗಳು ಆಯ್ಕೆ ಮಾಡುವಂಥ ವಿಧಾನ, ಇವೆಲ್ಲವೂ ಕೂಡ ಪ್ರತ್ಯಕ್ಷ ಚುನಾವಣೆಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು, ಈ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು. ಪ್ರತ್ಯಕ್ಷ ಚುನಾವಣೆಯು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು, ಏಕೆಂದರೆ ಈ ಪ್ರಜೆಗಳೇ ಇಂಥ ಚುನಾವಣೆಗಳಲ್ಲಿ ನೇರವಾಗಿ ಮತಗಟ್ಟೆಗೆ ಹೋಗಿ ಮತ ಹಾಕಲಿಕ್ಕೆ ಅವಕಾಶ ಇರೋದರಿಂದ ಮತದಾರನಿಗೆ ಆಯ್ಕೆಯ ಒಂದು ಸ್ವಾತಂತ್ರ್ಯ ಇರ್ತದೆ. ತಾನು ಇಚ್ಛಿಸಿದ ಅಭ್ಯರ್ಥಿಗೆ ಮತವನ್ನು ಆಯ್ಕೆ ಮಾಡಬಹುದಾಗಿರ್ತದೆ. ಹೀಗಾಗಿ ಈ ಪ್ರತ್ಯಕ್ಷ ಚುನಾವಣೆಯ ವ್ಯವಸ್ಥೆಯು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು ಅಂತ ಹೇಳಿ ಕರಿತೀವಿ. ಇನ್ನು ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ. ಸೊ ಈ ವ್ಯವಸ್ಥೆಯಲ್ಲಿ ಪ್ರತಿನಿಧಿಗಳು ಒಮ್ಮೆ ಆಯ್ಕೆಯಾದ ನಂತರ ಜನಪ್ರತಿನಿಧಿಗಳು ಮತದಾರನ ಸಂಪರ್ಕದಲ್ಲಿ ಇರಬೇಕಾಗ್ತದೆ. ಏಕೆಂದರೆ ಒಮ್ಮೆ ಆಯ್ಕೆಯಾದ ಪ್ರತಿನಿಧಿ ತನ್ನ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೆ ಮುಂದಿನ ಚುನಾವಣೆಗಳಲ್ಲಿ ಮರು ಆಯ್ಕೆಗೆ ಬಯಸುತ್ತಾರೆ. ಸೊ ಹೀಗಾಗಿ ಈ ಪ್ರತಿನಿಧಿಗಳು ಕಾಲಕಾಲಕ್ಕೆ ಅಂಥ ಮತದಾರನ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅವರ ಜೊತೆ ಉತ್ತಮವಾಗಿ ಸ್ಪಂದಿಸುವ ಮೂಲಕ, ಅವರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವ ಮೂಲಕ ತಾನು ತನ್ನ ಮತದಾರರನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತದೆ. ಹಾಗಾಗಿ ಈ ಒಂದು ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಗೇನಾದರೂ ಪ್ರತಿನಿಧಿ ಮತದಾರನ ಒಂದು ಮಾತನ್ನು ಕೇಳದೆ ಅವನ ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ದಾಗ ಸೊ ಅಂತಹ ಪ್ರತಿನಿಧಿಗಳನ್ನೇ ಬದಲಿಸುವಂಥ ಅಧಿಕಾರ ಮತದಾರ ಪ್ರಭುವಿಗೆ ಇರುತ್ತೆ. ಹಾಗಾಗಿ ಯಾವಾಗಲೂ ಪ್ರಜೆಗಳು ತಮ್ಮನ್ನು ಅಂತಹ ಒಂದು ಪ್ರತಿನಿಧಿಯನ್ನು ಮುಂದಿನ ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಅವರ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾರೆ ಅಂತ. ಇನ್ನು ರಾಜಕೀಯ ಜ್ಞಾನ ಮೂಡಿಸುತ್ತದೆ ಅಂತ. ಸೊ ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರ ರಾಜಕೀಯ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ತಾನೆ. ಏಕೆಂದರೆ ಕಾಲಕಾಲಕ್ಕೆ ನಡೆಯುವಂಥ ಈ ಚುನಾವಣೆಗಳಲ್ಲಿ ಪ್ರಜೆಗಳು ನೇರವಾಗಿ ಭಾಗಿಯಾಗ್ತಾರೆ ಮತ್ತು ರಾಜಕೀಯ ಪಕ್ಷಗಳು ತಮ್ಮ ಪ್ರಚಾರದ ಒಂದು ಕಾರ್ಯದಲ್ಲಿ ತಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆಗಳನ್ನು ಮತ್ತು ಈ ದೇಶದ ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಪ್ರತಿಯೊಂದು ವಿಷಯಗಳ ಬಗ್ಗೆಯೂ ಮತದಾರನಿಗೆ ಅವರು ತಿಳಿಸುತ್ತಾರೆ. ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಅರಿತ ಮತದಾರ ತನ್ನಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತಾನೆ. ಇನ್ನು ಯೋಗ್ಯ ಅಭ್ಯರ್ಥಿಗಳ ಆಯ್ಕೆಯನ್ನು. ಸೊ ಪ್ರತ್ಯಕ್ಷ ಚುನಾವಣೆಯಲ್ಲಿ ಮತದಾರನೇ ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇರೋದರಿಂದ ಸೊ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ವಿವಿಧ ಪಕ್ಷಗಳ ಪ್ರತಿನಿಧಿಗಳನ್ನು ಅವರ ಏನು ಸಾಮರ್ಥ್ಯ, ಅವರ ಬುದ್ಧಿವಂತಿಕೆ, ಅವರ ಸಮಾಜ ಸೇವೆಯ ಗುಣಗಳನ್ನು ಎಲ್ಲವನ್ನೂ ಮತದಾರ ಪರೀಕ್ಷಿಸುತ್ತಾನೆ, ಅಳೆಯುತ್ತಾನೆ ಮತ್ತು ವಿವಿಧ ಪಕ್ಷಗಳು ಕೊಟ್ಟಂಥ ಚುನಾವಣಾ ಪ್ರಣಾಳಿಕೆಗಳನ್ನು ಗಮನಿಸುತ್ತಾನೆ. ಆ ಎಲ್ಲ ಪಕ್ಷಗಳ ತತ್ವ ಸಿದ್ಧಾಂತಗಳನ್ನು ವಿಮರ್ಶಿಸುತ್ತಾನೆ. ಸೊ ಇವನ್ನೆಲ್ಲಗಳ ನಂತರ ತನಗೆ ಸೂಕ್ತ ಅನ್ನಿಸಿದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾನೆ. ಹಾಗಾಗಿ ಉತ್ತಮವಾದಂಥ ಅಭ್ಯರ್ಥಿಗಳು ಈ
ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗಿ ಬರ್ತಾರೆ. ಇನ್ನು ಸಾರ್ವಜನಿಕರೊಂದಿಗೆ ಸಂಪರ್ಕ ಅಂತ. ಸೊ ಈ ಪ್ರತ್ಯಕ್ಷ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಪ್ರತಿನಿಧಿಗಳು ಸಾರ್ವಜನಿಕರೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಿರ್ತಾರೆ. ಅಂದರೆ ಪ್ರತಿಯೊಂದು ಜನಪರ ಕಾರ್ಯಕ್ರಮಗಳನ್ನು, ಸರ್ಕಾರದ ಕಾರ್ಯಗಳನ್ನು ಮತ್ತು ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಅವರು ಪ್ರಜೆಗಳ ಸಹಕಾರವನ್ನು ಅಪೇಕ್ಷಿಸುತ್ತಾರೆ. ಮತ್ತು ಯಾವಾಗಲೂ ಪ್ರಜೆಗಳು ತಮ್ಮನ್ನು ಸಂಪರ್ಕಿಸಿದರೆ ಅಂಥ ಪ್ರಜೆಗಳಿಗೆ ಸೂಕ್ತ ಸಹಾಯವನ್ನು ನೀಡುವ ಮೂಲಕ ಪ್ರತಿನಿಧಿಗಳು ಸಾರ್ವಜನಿಕರೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರ್ತಾರೆ. ಇನ್ನು ಪರೋಕ್ಷ ಚುನಾವಣೆ. ಈ ಪರೋಕ್ಷ ಚುನಾವಣೆ ಅನ್ನುವಂಥದ್ದು ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರೇ ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು ಏನಿರ್ತಾರೆ, ಇಂಥ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನ ಇದೆಯಲ್ಲ, ಈ ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಅಂತ ಕರಿತೀವಿ. ಇಲ್ಲಿ ಪ್ರಜೆಗಳಿಗೂ ಮತ್ತು ಸರ್ಕಾರಕ್ಕೂ ನಡುವೆ ಮಧ್ಯವರ್ತಿಗಳಾಗಿ ಜನಪ್ರತಿನಿಧಿಗಳು ಇರ್ತಾರೆ. ಈ ಜನಪ್ರತಿನಿಧಿಗಳು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ, ಅಂದರೆ ಪರೋಕ್ಷ ಚುನಾವಣೆಯಲ್ಲಿ ಪಾಲ್ಗೊಳ್ತಾರೆ ಅಂತ. ಸೊ ಉದಾಹರಣೆಗೆ ಭಾರತ ರಾಷ್ಟ್ರಪತಿಗಳ ಆಯ್ಕೆಯ ವಿಧಾನ. ಸೊ ಇಲ್ಲಿ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಭಾರತದ ಎಲ್ಲ ನಾಗರಿಕರು ಭಾಗವಹಿಸದೆ ಭಾರತದ ಪ್ರಜೆಗಳಿಂದ ಆಯ್ಕೆಯಾದಂತಹ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಏನಿದ್ದಾರೆ ಅವರುಗಳು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರುಗಳು ಈ ರಾಷ್ಟ್ರಪತಿಯ ಆಯ್ಕೆಯಲ್ಲಿ ಭಾಗವಹಿಸ್ತಾರೆ. ಸೊ ಅವರು ಮತದಾನ ನೀಡುವ ಮೂಲಕ ರಾಷ್ಟ್ರದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಇಂಥ ಪದ್ಧತಿಯನ್ನು ನಾವು ಪರೋಕ್ಷ ಚುನಾವಣಾ ಪದ್ಧತಿ ಅಂತ ಕರಿತೀವಿ. ಅದೇ ರೀತಿ ಉಪರಾಷ್ಟ್ರಪತಿಗಳ ಆಯ್ಕೆ. ಸೊ ಈ ಭಾರತದ ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಸಂಸತ್ತಿನ ಉಭಯ ಸದನಗಳ, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಈ ಎಲ್ಲ ಸದಸ್ಯರುಗಳು ಮತದಾನ ಮಾಡುವ ಮೂಲಕ ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾರೆ. ಇನ್ನು ಅದೇ ರೀತಿ ರಾಜ್ಯಸಭಾ ಸದಸ್ಯರ ಆಯ್ಕೆ ಕೂಡ ಪರೋಕ್ಷ ಚುನಾವಣೆಯ ಮೂಲಕವೇ ನಡೆಯುತ್ತದೆ. ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರುಗಳು, ಈ ಚುನಾಯಿತ ಸದಸ್ಯರುಗಳು, ಅದರಲ್ಲೂ ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳು ರಾಜ್ಯಸಭಾ ಸದಸ್ಯರ ಆಯ್ಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರು ಏಕಮತ ವರ್ಗಾವಣಾ ಪ್ರಮಾಣಾನುಗುಣ ಪದ್ಧತಿಗನುಸಾರವಾಗಿ ಈ ಪರೋಕ್ಷ ಚುನಾವಣೆಯ ಮೂಲಕ ರಾಜ್ಯಸಭಾ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಇಂಥ ಪರೋಕ್ಷ ಚುನಾವಣೆಯ ಲಕ್ಷಣಗಳು ಮುಖ್ಯವಾಗಿ ಸಮರ್ಥ ಅಭ್ಯರ್ಥಿಗಳ ಆಯ್ಕೆಯಾಗುತ್ತೆ ಅಂತ. ಅಂದರೆ ಈ ಪರೋಕ್ಷ ಚುನಾವಣೆಯ ಮೂಲಕ ಅಭ್ಯರ್ಥಿಗಳು ನೇರವಾಗಿ ಮತದಾರರಿಂದ ಆಯ್ಕೆಯಾಗದೆ ಅಂಥ ಮತದಾರರಿಂದ ಆಯ್ಕೆಯಾದಂಥ ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಆಯ್ಕೆಯಾಗುತ್ತಾರೆ. ಸೊ ಇವರು ನಮ್ಮ ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆ ಸದಸ್ಯರುಗಳು ಇಂಥ ಸದಸ್ಯರುಗಳನ್ನು ಆಯ್ಕೆ ಮಾಡುವಂಥ ಸಮರ್ಥರಾಗಿರ್ತಾರೆ. ಹಾಗಾಗಿ ಅಂಥ ಪ್ರಮುಖ ಹುದ್ದೆಗಳಿಗೆ ಸಮರ್ಥರನ್ನು ಆಯ್ಕೆ ಮಾಡುವಂಥದ್ದು ಸಾಧ್ಯ ಆಗುತ್ತೆ. ಇನ್ನು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತ. ಪರೋಕ್ಷ ಚುನಾವಣೆ ಅನಕ್ಷರಸ್ಥ ಮತ್ತು ಬಡವರೇ ಹೆಚ್ಚಾಗಿರುವಂಥ ರಾಷ್ಟ್ರಗಳಲ್ಲಿ ಇದು ಅತ್ಯಂತ ಸೂಕ್ತವಾದದ್ದು ಅಂತ ಹೇಳ್ತೀವಿ. ಯಾಕೆಂದರೆ ಪದೇ ಪದೇ ಇಂಥ ಚುನಾವಣೆಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಭರಿಸುವಂಥ ವೆಚ್ಚ ಏನಿದೆ, ಇಂಥ ವೆಚ್ಚವನ್ನು ಚುನಾವಣೆಗಾಗಿ ನಡೆಸುವಂಥ ವೆಚ್ಚಗಳನ್ನು ಭರಿಸುವ ಸಾಮರ್ಥ್ಯ ಈ ಹಿಂದುಳಿದ ಮತ್ತು ಬಡ ರಾಷ್ಟ್ರಗಳಿಗೆ ಇರೋದಿಲ್ಲ. ಹಾಗಾಗಿ
ಅಂಥ ಬಡ ರಾಷ್ಟ್ರಗಳಲ್ಲಿರುವಂಥ ಬಹುತೇಕ ಅನಕ್ಷರಸ್ಥ ಮತ್ತು ಅವಿದ್ಯಾವಂತ ಪ್ರಜೆಗಳು ತಮ್ಮನ್ನು ಆಳುವಂತಹ ಸೂಕ್ತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಜ್ಞಾನವನ್ನು ಹೊಂದಿರುವುದಿಲ್ಲ. ಹಾಗಾಗಿ ಅಂತಹ ರಾಷ್ಟ್ರಗಳಿಗೆ ಈ ಪರೋಕ್ಷ ಚುನಾವಣೆ ಬಹಳ ಸೂಕ್ತವಾದದ್ದು ಅಂತ ಹೇಳ್ತೀವಿ. ಇನ್ನು ಪ್ರಚಾರದ ಆರ್ಭಟ ಇರೋದಿಲ್ಲ ಅಂತ ಅಂದರೆ ಈ ಪರೋಕ್ಷ ಚುನಾವಣೆಗಳಲ್ಲಿ ಯಾವುದೇ ರೀತಿಯ ಪ್ರಚಾರದ ಆರ್ಭಟ ಇರೋದಿಲ್ಲ. ಬಹಳ ಬಿರುಸಿನಿಂದ ರಾಜಕೀಯ ಪಕ್ಷಗಳು ಪ್ರಚಾರಗಳನ್ನು ನಡೆಸುವಂಥದ್ದಾಗಲಿ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡುವಂಥದ್ದಾಗಲಿ ಇಲ್ಲಿ ನಾವು ಕಾಣೋದಿಲ್ಲ. ಮತದಾರರು ಕೂಡ ಅತ್ಯಂತ ಕಡಿಮೆ ಪ್ರಮಾಣದ ಮತ್ತು ವಿದ್ಯಾವಂತ ಬುದ್ಧಿವಂತ ಮತದಾರರನ್ನು ಒಳಗೊಂಡಂಥ ಇದು ಸಮುದಾಯ ಇರೋದರಿಂದ ಇಲ್ಲಿ ಚುನಾವಣೆಗಳು ಬಹಳ ಶಾಂತಿಯುತವಾಗಿ ಮತ್ತು ಸರಳವಾಗಿ ನಡೀತವೆ. ಅಂತ ಏನು ಪ್ರತ್ಯಕ್ಷ ಚುನಾವಣೆಯಲ್ಲಿ ನಡೆಯುವಂಥ ಯಾವುದೇ ತಂತ್ರಗಾರಿಕೆಗಳು ಯಾವುವು ಕೂಡ ಇಲ್ಲಿ ನಡೆಯೋದಿಲ್ಲ. ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಈ ಚುನಾವಣೆಗಳು ನಡೆಯುತ್ತವೆ. ಇನ್ನು ಶಾಂತಿಯುತ ಮತದಾನ. ಈ ಪರೋಕ್ಷ ಚುನಾವಣೆಯಲ್ಲಿ ಮತದಾನದ ಪ್ರಕ್ರಿಯೆ ಭಾಳ ಶಾಂತಿಯುತವಾಗಿ ನಡೀತದೆ ಮತ್ತು ಮತದಾರರ ಸಂಖ್ಯೆಯೂ ಕಡಿಮೆ ಇರೋದರಿಂದ ಇಲ್ಲಿ ಯಾವುದೇ ರೀತಿಯ ಗಲಭೆ ಗೋಜಲುಗಳಿಗೆ ಅವಕಾಶ ಇರೋದಿಲ್ಲ. ಯಾವುದೇ ರೀತಿಯ ರಾಜಕೀಯ ಬಿರುಸಿನ ಚಟುವಟಿಕೆಗಳು ನಡೆಯೋದಿಲ್ಲ. ಇಲ್ಲ ಶಾಂತ ರೀತಿಯಿಂದ ತಮ್ಮ ತಮ್ಮ ಮತಗಳನ್ನು ಚಲಾಯಿಸಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಇನ್ನೊಂದು ಭಾವೋದ್ರೇಕಕ್ಕೆ ಆಸ್ಪದ ಇರೋದಿಲ್ಲ ಅಂತ. ಈ ಪರೋಕ್ಷ ಚುನಾವಣೆಯಲ್ಲಿ ಮತದಾರರನ್ನು ಸೆಳೀಲಿಕ್ಕೆ ಏನು ಪ್ರತ್ಯಕ್ಷ ಚುನಾವಣೆಗಳಲ್ಲಿ ಬಳಸುವಂತಹ ಏನು ಚಟುವಟಿಕೆಗಳಿವೆ ಪದ್ಧತಿಗಳಿವೆ, ಜಾತಿ ಧರ್ಮ ಈ ಥರದ ಭಾವನಾತ್ಮಕ ವಿಷಯಗಳನ್ನು ಪ್ರಚೋದಿಸಿ ಮತಗಳನ್ನು ಪಡೆಯುತ್ತಾರೆ. ಅಂಥ ಯಾವುದೇ ಭಾವೋದ್ರೇಕಕಾರಿ ಅಂಶಗಳು ಈ ಪರೋಕ್ಷ ಚುನಾವಣೆಗಳಲ್ಲಿ ನಡೆಯೋದಿಲ್ಲ. ಇಲ್ಲಿ ಇರುವಂತಹ ಕಡಿಮೆ ಸಂಖ್ಯೆಯ ಮತ್ತು ವಿದ್ಯಾವಂತ ಬುದ್ಧಿವಂತ ಮತದಾರ ವರ್ಗ ಏನಿರ್ತದೆ ಅಂಥ ಮತದಾರರ ವರ್ಗ ಇಂತಹ ಯಾವುದೇ ಭಾವೋದ್ರೇಕ ಚಟುವಟಿಕೆಗಳಿಗೆ ಎಡೆಮಾಡಿಕೊಡದೆ ಉತ್ತಮವಾದಂಥ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಂತ. ಹೀಗೆ ಈ ಚುನಾವಣೆ ಅಂದ್ರೇನು, ಚುನಾವಣೆಯ ವಿಧಗಳ್ಯಾವುವು, ಚುನಾವಣೆಯ ಲಕ್ಷಣಗಳು ಮತ್ತು ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆಯ ವಿಧಗಳ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಭಾರತದ ಚುನಾವಣಾ ಆಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಂದನೆಗಳು.